ಕ್ರಿಯೆಗಳ ಹಿನ್ನೆಲೆಯೊಳಗೆ ಮುಂದಿನ ನಿರ್ಣಯ ಮಾಡಿರಿ. ಮಾನ್ಯ ಅಧ್ಯಕ್ಷರೇ, ಇದು ಅದೇನ ನ್ಯಾಯ ಅಂತಾರಲ್ಲ ಕಾಕಾ, ಇದು ಸರಿಯಲ್ಲ ಸರ್. ಇದು ಅಲ್ಲ, ಇದು ಹಾವೇರಿ ನ್ಯಾಯ. ಅದೇನೋ ಇದು ಬರಲ್ಲ. ಇದು ತಮ್ಮಲ್ಲಿ ಕಾಜಿ ನ್ಯಾಯ ಅಂತ ಇದು ಸದನ ಅವ್ರ ಮೇಲೆ ಸದಸ್ಯರಿಗೆ ಸದನದಲ್ಲಿ ಕಾಜಿ ನ್ಯಾಯ ಇಲ್ಲಿ ಕರ್ಸಿ ಅವ್ರು ಚೀಮಾರಿ ಹಾಕಿ ಕಾಜಿ ನ್ಯಾಯ. ಈಗ ನೀವೆಲ್ಲ ಶಾಸಕರು ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲಿಟಿ ಇರಲಿ. ಆಯ್ತು ಚಂದ್ರಪ್ಪ ಅವರೇ, ಟ್ರಾನ್ಸ್ಫರ್ ಮಾಡಿ ಮುಂದಿನ ಎನ್ಕ್ವೈರಿ ಅನೌನ್ಸ್ ಮಾಡಿ. ಮಾನ್ಯ ಮಂತ್ರಿಗಳೇ, ಅಧಿಕಾರಿಗಳನ್ನ ಮೊದಲು ಟ್ರಾನ್ಸ್ಫರ್ ಮಾಡ್ರಿ, ಆಮೇಲೆ ಆಯ್ತು ಎಲ್ಲ ಕೂತ್ಕೊಳ್ಳಿ. ಈಗ ನೀವು ಚರ್ಚೆ, ಚಂದ್ರಪ್ಪನವರೇ ಯಾಕೆ ಚರ್ಚೆ ಮಾಡ್ತಾರೆ ಸರ್? ಹರೀಶ್, ಈಗ ಚರ್ಚೆ ನೋಡಿ. ಆಯ್ತು, ಈಗ ನಮ್ಮ ಕ್ಷೇತ್ರ ಕೂಡ ರಾಮಮೂರ್ತಿ ಆಯ್ತು, ಯಾಕೆ ಸುಮ್ಮನೆ ಮಾತಾಡ್ತಾರೆ ನೀವು? ಆಯ್ತು, ಕೂತ್ಕೊಳ್ಳಿ. ಸರಿಯಪ್ಪ, ನೀವು ಮಾತಾಡ್ಕೊಂಡು ನೀವು ಕೂತ್ಕೊಳ್ಳಿ. ಆಯ್ತು, ಸಿದ್ದವರೀಗ ಆಯ್ತು, ಕೂತ್ಕೊಳ್ಳಿ. ಸಂಧಾನ ಕೀಕರಿ ಅವಶ್ಯ ಇಲ್ಲ. ಕುಳಿತುಕೊಳ್ಳಿ. ಕೃಷ್ಣಪ್ಪನವರೇ, ರಾಮಮೂರ್ತಿ ಅವರೇ, ಮಾನ್ಯ ಮಂತ್ರಿಗಳು ಈ ಕಡೆಯಿಂದ ಒಂದ್ ನ್ಯಾಯ ಮಾತಾಡ್ತೀರಾ, ಆ ಕಡೆಗೆ ಹೋದಾಗ ಒಂದ್ ನ್ಯಾಯ. ಸರಿ, ಈ ಅಧಿಕಾರಿಗೆ ಬೇಕಾ ಇಷ್ಟು ಟೈಮ್? ಯಾಕೆ ನೀವು ವೇಸ್ಟ್ ಮಾಡ್ತೀರಿ? ಯಾಕೆ ಇಷ್ಟು ಟೈಮ್ ವೇಸ್ಟ್ ಮಾಡ್ತೀರಿ? ಅಧಿಕಾರಿಗಳು ಬೇಕಾಗಿ ಶಾಸಕರಾಗಿ ಬಂದಿದ್ದೀವಿ. ರವಿ, ನಾಳೆ ನಿಮಗೂ ಆಗತ್ತೆ. 25 ವರ್ಷ ಸದನದಲ್ಲಿ ಸರಿ ಮಾಡ್ಬೇಕಲ್ವಾ? ನಿಂತಿದ್ದೀನಿ ನೋಡ್ರಪ್ಪ. ಇಂಥ ಅಧಿಕಾರಿಗಳದ್ದು ಬೋಲ್ಟ್ ನಟ್ಟು ಸರಿ ಮಾಡ್ಬೇಕಲ್ವ ನೀವು? ಇಲ್ಲ ಅದ್ರ ಆಗೋದಿಲ್ಲ. ಇಮಿಡಿಯೇಟ್ಲಿ ವರ್ಗಬೇಡ ರೀ. ಬಾಲಕೃಷ್ಣ ಅವರೇ, ಈಗ ಶುಡ್ ಬಿ ಪ್ರೆಸೆಂಟ್ ಸಸ್ಪೆಂಡ್. ಆಯ್ತು, ಎನ್ಕ್ವೈರಿ ರಾಮಮೂರ್ತಿ. ಈಗ ಕಾಗೆ ಅವರು ಮತ್ತು ಮುತ್ತಿಮೋಡ್ ಅವರು ಅವರಿಗಾದಂತಹ ಅವಮಾನದ ಬಗ್ಗೆ ಇವತ್ತು ಬಾಲ ಲಿಖಿತವಾಗಿ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಕೂತ್ಕೊಳ್ಳಿ. ಅವ್ರ ಹಕ್ಕ ಆಯ್ತು, ಕುಳಿತುಕೊಳ್ಳಿ. ಆಯ್ತು, ಈಗ ಬಸ್ ನಮ್ಮ ರಾಜು ಕಾಗೆ ಅತ್ಯಂತ ಹಿರಿಯ ಸದಸ್ಯರು ಇದರಲ್ಲಿ, ಮತ್ತೆ ಅದೇ ಸೌಮ್ಯ ಮತ್ತು ಎಲ್ಲಿ ಅವ್ರದ್ದು ಗೌರವ ಇದೆ. ನೂತನ ಅವರು ಕೂಡ ಅಷ್ಟು ಸೌಮ್ಯವಾಗಿದ್ದಾರೆ, ಮುತ್ತಿಮೋಡ್ ಕೂಡ. ಇವತ್ತು ರಾಜು ಕಾಗೆ ಅವರು, ರೆವಿನ್ಯೂ ಸೆಕ್ರೆಟರಿ ಅಂತ ಕಟಾರೇರವರು ಅವರಿಗೆ ಮಾಡಿದಂತ ಅವಮಾನದ ಬಗ್ಗೆ ಇವತ್ತು ಅವರು ಪ್ರಸ್ಥಾನ ಮಾಡಿ ನೋವನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ. ಮುತ್ತಿಮೋಡ್ ಅವರು ಅವರಿಗೆ ಎಸಿಪಿ ಇಂದ ಒಂದೊಂದು ಅವಮಾನದ ಬಗ್ಗೆ ಕೂಡ ಇವತ್ತು ತಾವೆಲ್ಲ ಮಾತಾಡಿದ್ವಿ. ಒಂದು ನಮ್ಮ ಇಡೀ ಸದಸ್ಯರ, ಯಾಕಂದ್ರೆ ಹೇಳಿದ್ರೆ ಯಾವುದೇ ನಮ್ಮ ಶಾಸಕರಿಗೆ ಇರಲಿ ಯಾರಿಗೆ ಇರಲಿ, ನಾವು ಕೊಡೋ ವೇತನಗಿಂತಲೂ, ನಾವು ಕೊಡೋ TADಗಿಂತಲೂ ಎಷ್ಟೆಲ್ಲ ನಾವು ಸವಲತ್ತು ಕೊಡ್ತೇವೆ, ಎಲ್ಲಕ್ಕಿಂತಲೂ ಅಗತ್ಯವಾಗಿ ಬೇಕಂದ್ರೆ ಗೌರವ ಬೇಕು. ಗೌರವ ಇಸ್ ನಂಬರ್ 1. ಜನ ಗೌರವಗೆ ಅಪೇಕ್ಷೆ ಪಡ್ತಾ ಹೊರತು ಬೇರೆ ಸವಲತ್ತಲ್ಲ ನೆಕ್ಸ್ಟ್. ಆದಾಗ ಇಂಥ ಸಂದರ್ಭದಲ್ಲಿ ಶಾಸಕರಿಗೆ ಆ ಏನು ಕೆಲಸ ನಮ್ಗೆ ಅದು ಗೊತ್ತಿಲ್ಲ, ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ. ಆದರೆ ಅದರ ಬಗ್ಗೆ ಕರೆದಾಗ ಮುಂದೆ ಮಾತಾಡುವಂತಹ ಸೌಜನ್ಯ ತೋರದಂತಹ ಅಧಿಕಾರಿಗಳನ್ನು ನಮ್ಗೆ ಯಾರಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಫಸ್ಟ್ ಎಲ್ಲ ಅಧಿಕಾರಿಗಳು ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಗೌರವ ಕೊಡುವಂತ ಕೆಲಸ ಇವತ್ತು ಆಗಬೇಕು. ಅವ್ರಿಗೆ IAS ಅದಕ್ಕಿಂತ ದೊಡ್ಡ ಏನೇ ಕಲ್ತಿದ್ರು ಕೂಡ ಕಲ್ತವ್ರು ಅರ್ಥ ಮಾಡಿಕೊಳ್ಬೇಕು. ಅವರು ಗೌರವ ಕೊಟ್ಟರೆ ಮಾತ್ರ ಅವ್ರಿಗೆ ಕೂಡ ಗೌರವ ರಿಟರ್ನ್ ಸಿಗ್ತದೆ, ಇಲ್ಲ ಅವ್ರಿಗೆ ಕೂಡ ಗೌರವ ಸಿಕ್ಕದಂತ ಪರಿಸ್ಥಿತಿ ಇವತ್ತು ಆಗ್ತದೆ. ಆದ ಕಾರಣ ಈ ಇನ್ಸಿಡೆಂಟ್ ಏನು ಕೆರೆ ಏನು ಇದೆ ಅದು ನನಗೆ ಗೊತ್ತಿಲ್ಲ. ಅದರಲ್ಲಿ ಅವ್ರ ಅಧಿಕಾರಿಗಳ ಅದು ಏನಿರ್ಬೋದು ಕರೆಕ್ಟ್ ಇರ್ಬೋದು, ಅಥವಾ ಅಲ್ಲಿ ಇನ್ಸಿಡೆಂಟ್. ಮತ್ತೆ ನಾನು ಹೇಳುವಂತದ್ದು, ಶಾಸಕರು ಕರೆದಾಗ ಮಾತಾಡ್ಬೇಕಂತ ಹೇಳಿದಾಗ ಈ ರೀತಿ ಅವಮಾನ ಮಾಡುದು ಅದು ಇಡೀ ಸದನಕ್ಕೆ ತೋರುವಂತ ಅವಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು
ಬಯಸಿ ಇದನ್ನು ಬಹಳ ಗಂಭೀರವಾಗಿ ನಾವು ಇಡೀ ಸದನ ಸರ್ಕಾರ ನಾವು ಕೂಡ ಪರಿಗಣಿಸ್ತೇವೆ, ಸರ್ಕಾರ ಕೂಡ ಪರಿಗಣಿಸಬೇಕು. ಇದರ ಬಗ್ಗೆ ಈ ಒಂದು ಕ್ರಮ ಮಾತ್ರ ಇದು ಬೇರೆಯವರಿಗೆ ಕೂಡ ಒಂದು ಎಚ್ಚರಿಕೆ ಗಂಟೆ ಕೂಡ ಆಗಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಆದ ಕಾರಣ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದನ್ನು ನಮ್ಮ ಹಕ್ಕುಚ್ಯುತಿ ಸಮಿತಿಗೆ ಅದನ್ನು ನಾನು ವಹಿಸ್ತೇನೆ. ತಮಗೆ ಅಂತಿಮವಾಗಿರ್ತಕ್ಕಂಥ ನಿರ್ಣಯ ಮಾಡುವಂತ ಹಕ್ಕಿದೆ. ಆದರೆ ಅದು ಏನು ನಡೆದಿದ್ದು ಅಂತ ಹೇಳಿ ನ್ಯಾಚುರಲ್ ಜಸ್ಟಿಸ್, ಅಪರ್ಚುನಿಟಿ ಫಾರ್ ನ್ಯಾಚುರಲ್ ಜಸ್ಟಿಸ್ ನೀವು ಅವ್ರಿಗೂ ಕೊಡಬೇಕಾಗ್ತದೆ. Giving him natural justice, kindly call all of these. You take any decision. ನೋಡಿ, ಅಲ್ಲ ಒಂದ್ ಸೆಕೆಂಡ್ ಯಾಕೆ ಈ ರೀತಿ ಮಾತಾಡಿದ್ರಿ? ಈಗ ಸರ್ಕಾರ ಅವ್ರದೊಂದು ಸಲಹೆ ಸೂಚನೆ ಕೊಟ್ಟಿಲ್ಲ ಅಂತ ನಾನು ಹೇಳುದಿಲ್ಲ, ನಿಮ್ಮ ಇದ್ದಾರೆ, ಯು ಆರ್ ರೈಟ್. ಬಟ್ ನಾನೇನ್ ಅಂತ ಹೇಳಿದ್ರೆ, ಈ ಅಧಿಕಾರಿಗಳು ಈ ರೀತಿ ಅವಮಾನ ಮಾಡಿದ್ದಕ್ಕೆ ನಮ್ಮ ಟೈಮ್ ನಾವ್ ಯಾಕೆ ವೇಸ್ಟ್ ಮಾಡ್ಬೇಕು? ಅವ್ನು ಕೂತ್ಕೊಳಿಸಿ ಹೋಗ್ಲಿ, ಹಕ್ಕುಚ್ಯುತಿ ನೋಡಿಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ, ಅವ್ರು ಮಾಡಿಕೊಳ್ಳಿ. ಅವರು ವೈ ವಿ ಆರ್ ಅವರು ಮಾಡುವ ತಪ್ಪು ನೀವು ನಮ್ಮ ಟೈಮ್ ಅನ್ನು ವೇಸ್ಟ್ ಮಾಡಿ ಕರ್ಸಿ ಕೂತ್ಕೊಂಡು ನಾವ್ ಯಾಕೆ ಇವರು ನಿಲ್ಬೇಕು? Summon in the chambers. Listen to him. ಈಗ ನೋವಾದದ್ದು ಶಾಸಕರಿಗೆ ನೋವಾದದ್ದು ಆಗಿದೆ. 2 ಆಪ್ಷನ್ ಇದೆ, ಒಂದು ಹಕ್ಕುಚ್ಯುತಿ ಕೊಡಬಹುದು, ಒಂದು ಚೇಂಬರ್ ಕೂಡ ಕರಿಬಹುದು. ನಿಮ್ಮ ಶಾಸಕರಿನ ಅಭಿಪ್ರಾಯ ಅಂತ ನಾನು ಸರ್, ಅದು ಸಮಿತಿಗೆ ರೆಫರ್ ಮಾಡಿದಿರಿ, ಮಾಡ್ರಿ ಸರ್. ಅದು ನಾವೆಲ್ಲ ರೂಲಿಂಗ್ ಅನ್ನ ನಾವು ಸ್ವಾಗತಿಸ್ತೇವೆ. ಒಂದು ಒಳ್ಳೆಯ ರೂಲಿಂಗ್ ಅನ್ನ ಕೊಡಿ. ಈಗ ನೋಡಿ, ಆ ಶಾಸಕರಿಗೆ ಆದ ಅವಮಾನ ಅವರಿಗೆ ಮಾತ್ರ ಗೊತ್ತು, ನಮ್ಗೆ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗುದಿಲ್ಲ. ಅವರಿಗೆ ಆದ ನೋವನ್ನು ಸೊ ನಾವ್ಯಾಕೆ ಅವರಿಗೆ ಅಟ್ಲೀಸ್ಟ್ ನಮಗೆ ಅವತ್ತು ಏನ್ ಮಾಡ್ಲಿಕ್ಕೆ ದೂರ ಅವ್ರಿಗೆ ನೋವಿನ ಮೇಲೆ ಮತ್ತೆ ನಾವ್ಯಾಕೆ ನೋವು ಕೊಡಬೇಕು? ಆದಾಗ ನಾನು ಸರ್ಕಾರ ಕೂಡ ಹೇಳ್ತೇನೆ, ನೀವು ಶಾಸಕರ ಪರವಾಗಿ ನಿಲ್ಬೇಕು, ಅದು ಹಕ್ಕುಚ್ಯುತಿಗೆ ಹೋಗ್ಲಿ, ಅವ್ರು ಸ್ಟ್ರಿಕ್ಟ್ ಆಕ್ಷನ್. ಪಾಟೀಲ್ರ ಒಂದು ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ತಾವು ಒಂದೇ ನಿಮಿಷ ಸನ್ಮಾನ್ಯ ಒಂದೇ ನಿಮಿಷ ಅಧ್ಯಕ್ಷರೇ, ತಾವು ಏನ್ ರೂಲಿಂಗ್ ಕೊಟ್ಟಿದ್ದೀರಾ ಅದು ಎಲ್ಲ ಸದನದಲ್ಲಿರುವಂತ ಏನೋ ಗೌಡ್ರೆ ನೋಡಿ, ಅಲ್ಲಿ ಕೈ ಎತ್ತುತ್ತಾ ಇದ್ದಾರೆ ಹಿಂದೆ ನೋಡಿ, ಎಲ್ಲರೂ ಕೊಟ್ಟಿದ್ದೀರಾ. ನಾನು ನಮ್ಮ ಗೌರವಾನ್ವಿತ ಲಾ ಮಿನಿಸ್ಟರ್ಗೆ ಹೇಳುವಂಥದ್ದು, ಅವ್ರವ್ರಿಗಾದಂತ ನೋವು. ಈಗ ನಂದೇ ಒಂದು ಮರ್ಯಾದೆ ಇರ್ತದೆ ಎಚ್ ಕೆ ಪಾಟೀಲ್ರೆ, ನೀವು ನಿಮ್ಮ ಏರಿಯಾಗ ಹೋದಾಗ ನಿಮ್ದೇ ಒಂದು ಗೌರವ ಇರ್ತದೆ. ಗೌರವ ಹೋದ್ಮೇಲೆ ಮನುಷ್ಯ ಬದುಕಿದ್ರೇನು ಹೋದ್ರೇನು, ಗೌರವಕ್ಕೋಸ್ಕರ ಎಲ್ಲ ಬದುಕೋದು ನಾವು. ಇವತ್ತು ಅವ್ರಿಗೆ ನೀವು ಅಪರ್ಚುನಿಟಿ ಕೊಡು ಅಂತಿರಲ್ಲ, ಅವರು ಇದು ಕಮಿಟಿಯಲ್ಲಿ ಅಪರ್ಚುನಿಟಿ ಕೊಟ್ಟೇ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ಬರಬೇಕು, ಅವರು ಎಕ್ಸ್ಪ್ಲೈನ್ ಮಾಡಬೇಕು. ಆ ಕಮಿಟಿಯಲ್ಲಿ ನಿಮ್ಮವರೇ ಚೇರ್ಮನ್ ಇದ್ದಾರೆ, ಆಡಳಿತ ಪಕ್ಷದವರೇ ಚೇರ್ಮನ್ ಇರ್ತಾರೆ, ನೋಟಿಸ್ ಕೊಡ್ತಾರೆ, ಬಂದು ಅವ್ರು ರಿಪ್ಲೈ ಮಾಡ್ತಾರೆ, ಅಲ್ಲಿ ಜಸ್ಟಿಸ್ ಕೊಟ್ಟೇ ಕೊಡ್ತಾರೆ ಅವರು. ಅಲ್ಲೇ ಏನಾದರೂ ತಪ್ಪು ಇವೆಲ್ಲ ಆದ್ರೆ ಅಲ್ಲೇ ತೀರ್ಮಾನ ಆಗೋಗ್ತೈತೆ. ಇಲ್ಲಿ ಕರೆದು ನಾವು ಇಷ್ಟೊಂದು ಜನ ಕೂತ್ಕೊಂಡು ಅವರಿಗಾಗಿ ಅವಶ್ಯಕತೆ ಇಲ್ಲ ಪಾಟೀಲ್. ಮಂತ್ರಿಗಳು ಅವರು ಇವರ ನಿಮ್ಮ ಸದಸ್ಯರಿಗಾಗಿರುವಂತ ಇಲ್ಲಿ ರಕ್ಷಣೆ ಮಾಡುವಂತದ್ದಲ್ಲ. ಆದ್ರೆ ಇದು ನೀವು ಪ್ರಿವಿಲೇಜ್ ಕಮಿಟಿ ಕರೆಸಿ ಅದೆಲ್ಲ ಆಗಿ, ಆ ಪ್ರೊಸೀಜರ್ ಎಲ್ಲ ಆಗಿ, ಈಗ ಮಾನ್ಯ ಬೆಲ್ಲದವ್ರು ಹೇಳಿದಾರಲ್ಲ, ಅಲ್ಲಿ ಹೈಕೋರ್ಟ್ನವ್ರಿಗೂ ಸಹಿತ ನಾವು ಜೈಲಿಗೆ ಹಾಕಿಸ್ಬಹುದು. ನೋ, ದಟ್ ಈಸ್ ನಾಟ್ ದಿ ಪ್ರೊವಿಷನ್ಸ್ ಇನ್ ದಿ ಲಾ. ಅದು ಒಂದ್ ಸೆಕೆಂಡ್ ಕೇಳಿ. ಆದ್ರೆ ಈ ಸಂದರ್ಭದಲ್ಲಿ ಅದು ಚರ್ಚಾ ವಸ್ತು ಅಲ್ಲ. ಯಾಕಂದ್ರೆ ಇದು ಶಾಸಕರ ಗೌರವದ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡುವಾಗ ನೀವು ಹೇಳಿದ್ದು ಸರಿ ಇರಲಿ ತಪ್ಪಿರಲಿ, ನೀವು ಹೇಳಿರ್ತಕ್ಕಂಥ ಮಾತನ್ನ ನಾನು ಬೆಂಬಲಿಸಬೇಕಾಗುತ್ತೆ ಒಬ್ಬ ಶಾಸಕನಾಗಿ. ಆದ್ರಿಂದ ಅವುಗಳ ಬಗ್ಗೆನೂ ಚರ್ಚೆ ಆಗಬೇಕು ಅನ್ನುವಂಥ ಸಂದರ್ಭಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಇಷ್ಟೇ ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ, ತಾವು ತಮ್ಮ ಚೇಂಬರ್ನಲ್ಲಿ ಕರೀರಿ. ಅದು ಅಧ್ಯಕ್ಷ ತೀರ್ಮಾನ ನಾವು ಅದನ್ನ ಇಡೀ ಸದನ ನಿಮ್ಮ ಆದೇಶ ಸ್ವಾಗತ ಮಾಡಿದ್ವಿ. 2 ಪ್ರಕರಣನ ಹಕ್ಕುಚ್ಯುತಿ ಕೊಟ್ಟಿದ್ದೀರಿ, ನಾವು ಅದನ್ನು ಸ್ವಾಗತಿಸ್ತೇವೆ. ರಾಮಮೂರ್ತಿ ಅವರು ಯಾಕೆ ಮಾತಾಡ್ತೀವಿ ನೀವೆಲ್ಲ? ದಿಸ್ ಇಸ್ ದಿ ಸಬ್ಜೆಕ್ಟ್ ಟು ಬಿ ರೆಫರ್ಡ್ ಟು ಪ್ರಿವಿಲೇಜ್ ಕಮಿಟಿ ಅಂತೇಳಿ ನೀವು ನಿರ್ಣಯಕ್ಕೆ ಬಂದ್ರೆ ಅಂದ್ರೆ ನಮ್ದೇನ್ ತಕ್ಕರೆ ನಿರ್ಣಯಿಸೋದು. ಅದಕ್ಕೆ ತಮ್ಮ ನಿರ್ಣಯವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ
ಬೆಳೆದವ್ರೆ ಬೇಡ ಬೇಡ ಈಗ ನೋಡ್ರಿ ಅಲ್ಲಿ ಮತ್ತಿ ಮಾಡೋರ್ ಮೇಲೆ ಅವ್ರ ಶಾಸಕ ಕೊರಳಿಗೆ ಕೈ ಹಾಕಿದಾನ. ಅಲ್ಲಿ ಕೆಲಸ ಹೆಂಗ್ ಮಾಡ್ಬೇಕು? ಆಯ್ತು ಚರ್ಚೆ ಬೇಡ, ಟ್ರಾನ್ಸ್ಫರ್ ಮಾಡ್ರಿ ನಿಮ್ ಸದಸ್ಯರಿಗೆ. ಈಗ ಸರ್ಕಾರ ತಾವು ಇವತ್ತು ಒಂದು ಉತ್ತಮ ಒಂದು ಸಿಸ್ಟಮ್ ಇಂದಾಗಿ ಈ ರೀತಿ ಮಾಡುವಂತ ಹೇಳಿದ್ದೀರಿ. ಆದ್ರೆ ನನ್ನ ಆತ್ಮಸಾಕ್ಷಿ ಏನಂತ ಅಂತ ಹೇಳಿದ್ರೆ, ಇಂಥ ಅಧಿಕಾರಿಗಳಿಗೆ ನಮ್ಮ ಕಚೇರಿಯಲ್ಲಿ ಯಾವುದೇ ಅವಕಾಶ ಕೊಡಬಾರ್ದು. ಆಯ್ತಾ? ಅವರು ಪ್ರಿವಿಲೇಜ್ ಕಮಿಟಿ ಹೋಗಿ ಅಲ್ಲಿ ಏನ್ ಬೇಕಾದವರು ಮಾಡಿಕೊಳ್ಳಿ. ಪ್ರಿವಿಲೇಜ್ ಕಮಿಟಿ ಮಾತ್ರ ಇದನ್ನು ನಿಭಾಯಿಸಿ ಆದಷ್ಟು ಬೇಗನೆ ತೀರ್ಮಾನ ಕೊಡಬೇಕು. ನಮ್ಗೆ ಅಧಿಕಾರಿ ಇಂಪಾರ್ಟೆಂಟ್, ನಮ್ಗೆ ಶಾಸಕರು ಇಂಪಾರ್ಟೆಂಟ್. ಇದರಲ್ಲಿ ಅವರ ಕೆಲಸ ಕಾರ್ಯಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದು ಅವ್ರು ಹೇಳಿ ಸತ್ಯ ಇರಬಹುದು, ಅಲ್ಲಿ ವಿಚಾರ ಇರ್ಬೋದು, ಆನೆಸ್ಟ್ ಇರ್ಬೋದು. ಆದ್ರೆ ಶಾಸಕ ಅಗೌರವ ತೋರಿಸುವಂತದ್ದು, ಕರೆದಾಗ ಮಾತಲ್ಲಿ ಕೂತ್ಕೊಂಡು ಯೋಗ್ಯ ಮಿನಿಸ್ಟರ್ಗಳು ತಾವೊಂದು ಶಾಸಕ ಕರೆದ ಎಲ್ಲಿಗೋ ಕಾದು ಕೂತ್ಕೊಂಡು ನಿಮ್ಮ ಸಮಯ ಬಿಟ್ಟು ಬಂದು ಕೂತ್ಕೊಂಡು ಅದು ಅರ್ಧ ಗಂಟೆ ನೀವು 10 ನಿಮಿಷ ಮಾತಾಡಿ ಶಾಸಕರ ಜೊತೆ ಎಲ್ಲಿದ್ರು ಕೂಡ ಮಾತಾಡಿಕೊಂಡು ಹೋಗ್ತೀರಿ. ಅಧಿಕಾರಿಗಳೇನಿದು ಪ್ರಾಬ್ಲಮ್? ಯು ಆರ್ ದಿ ಗವರ್ಮೆಂಟ್, ದೇ ಆರ್ ದಿ ಗವರ್ಮೆಂಟ್ ಸರ್ವೆಂಟ್ಸ್. ಇದರಲ್ಲಿ ಸೊ ಇವರು ಸುಪ್ರೀಂ. ಶಾಸಕರ ಅವಮಾನ ಮಾಡಲಿಕ್ಕೆ ಅದು ನಾವು ಬಿಡ್ಲಿಕ್ಕೆ ಸಾಧ್ಯ. ಕೆಲಸ ಮಾಡದಿದ್ದಾనికి ಅದು ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನ್ಯಾಯಯುತವಾಗಿದ್ರೆ ಮಾತ್ರ, ಇಲ್ಲದ್ರೆ ಮಾಡುದಿಲ್ಲ. ಆದ್ರೆ ಇಷ್ಟೆಲ್ಲ ಕಲ್ತು ಶಾಸಕರು ಕರೆದಾಗ ಒಂದು ಮಾತಾಡೋದು ಸೌಜನ್ಯ ಕೂಡ ಇಲ್ಲ ಅಂತ ಹೇಳಿದ್ರೆ ಅವಮಾನ ಮಾಡಿದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರಿವಿಲೇಜ್ ಕಮಿಟಿಗೆ ಹೋಗ್ಲಿ ಮತ್ತು ಅದನ್ನು ಏನ್ ಬೇಕಾದ್ರೆ ಅಲ್ಲಿ ಶಿಕ್ಷೆ ಆಗ್ಲಿ ಅಂತ ಎರಡು ಯಾರಿಗಾದ್ರೂ ಕೂಡ ಆಯ್ತು. ಈಗ ಕೃಷ್ಣ ಬೈರೇಗೌಡರು ಅಭಿನಂದಿಸ್ತೀವಿ ಸ್ಪೀಕರ್ ಸಾಹೇಬ್ರೆ. ಕೃಷ್ಣ ಬೈರೇಗೌಡರು ಪ್ರದೀಪ್ ಈಶ್ವರ್ ಅವರು ಬೆಂಬಲಕ್ಕೆ ಬರಬೇಕು ಸರ್. ಮಾನ್ಯ ಸಭಾಧ್ಯಕ್ಷರೇ, ತಮಗೆ 2025ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿ